ಸ್ನೇಹಿತರೆ ಎಲ್ರಿಗೂ ಶರಣಾರ್ಥಿ. ನಾನು ಬನಶಂಕರಿ ದೇವಸ್ಥಾನಕ್ಕೆ ಬಂದಿದ್ದೀನಿ. ಸ್ನೇಹಿತರೆ, ಇದು ಬಾದಾಮಿಯ ಒಂದು ಬನಶಂಕರಿ ದೇವಸ್ಥಾನದ ಒಂದು ಹಾದಿ. ಐಹೊಳೆ ಪಟ್ಟದಕಲ್ಲು ನೋಡುವವರು ಈ ದೇವಸ್ಥಾನ ಕೂಡ ಹೋಗ್ಬೋದು. ಐಹೊಳೆ ಪಟ್ಟದಕಲ್ಲು ನಂತರ ಶಿವಯೋಗಿ ಮಂದಿರ ಮತ್ತು ಬನಶಂಕರಿ ಕೂಡ ಮಿಡ್ಲಲ್ಲಿ ಬರ್ತವೆ. ಬಾದಾಮಿ ಹೋಗೋಕ್ಕಿಂತ ಮುಂಚೆ ಬರ್ತವೆ. ಬಾದಾಮಿಯಿಂದ ಬನಶಂಕರಿ ಒಂದು 5 ಕಿಲೋಮೀಟ್ರ್ ಅಷ್ಟೇ. ಸಾಕಷ್ಟು ಬಸ್ಸುಗಳು ಸಿಗ್ತವೆ, ಟೆಂಪೋಗಳೆಲ್ಲ ಸಿಗ್ತವೆ, ಬರ್ಬೋದು. ಬನಶಂಕರಿ ಇದು ಉತ್ತರ ಕರ್ನಾಟಕದ ಒಂದು ಪ್ರಮುಖ ದೇವತೆ ಅಂತ ಹೇಳ್ಬೋದು. ಸವದತ್ತಿ ಯಲ್ಲಮ್ಮ, ಕೊಪ್ಪಳದ ಹುಲಿಗೆಮ್ಮನಂತರನೇ ಬನಶಂಕರಿ ದೇವಸ್ಥಾನ ಕೂಡ ಒಂದು ಪ್ರಮುಖ ದೇವಸ್ಥಾನ. ಇಲ್ಲಿ ಯಾವಾಗಲೂ ಒಂದು ಜಾತ್ರೆಯ ವಾತಾವರಣನೇ ಇರುತ್ತೆ. ನಮ್ಮ ಊರುಗಳ ಕಡೆಯೆಲ್ಲ ಅಲ್ಲಿ ವರ್ಷಕ್ಕೊಮ್ಮೆ ಜಾತ್ರೆ ಆದರೆ ಇಲ್ಲಿ ದಿನ ಕೂಡ ಜಾತ್ರೆನೇ. ಆವತ್ತಿನ ದಿನ ನಾನು ಹೋಗಿದ್ದ ದಿನ ಕೂಡ ಇಲ್ಲಿ ಜಾತ್ರೆ ವಾತಾವರಣನೇ ಇತ್ತು. 2 ನಾಟಕಗಳು ಕೂಡ ಇತ್ತು. ದೊಡ್ಡ ದೊಡ್ಡ ಕಲಾವಿದರೆಲ್ಲ ಬಂದು ನಾಟಕ ಮಾಡ್ತಾಯಿರ್ತಾರೆ. ಯಾಕಂದರೆ ಸಾಕಷ್ಟು ಸಂಖ್ಯೆಯಲ್ಲಿ ಜನ ಇರೋದರಿಂದ ನಾಟಕ ಕಂಪನಿಗಳಿಗೂ ಕೂಡ ಆದಾಯ ಇರುತ್ತೆ ಅಂತ ಹೇಳಿಬಿಟ್ಟು ಇಲ್ಲಿ ಶೋಗಳನ್ನ ಮಾಡ್ತಾಯಿರ್ತಾರೆ. ಕಂಟಿನ್ಯೂಸ್ ಇರ್ತವೆ. ಯಾವಾಗಲೂ ಒಮ್ಮೆ ಚಿಕ್ಕಂದಿನಲ್ಲಿ ವಿಸಿಟ್ ಮಾಡಿದ್ದೆ ಇದನ್ನು. ಇದು ಮತ್ತೊಮ್ಮೆ ಬಾದಾಮಿ ಕಡೆ ಹೋಗ್ತಾ ಇರಬೇಕಾದ್ರೆ ಇನ್ನೂ 4-5 ಕಿಲೋಮೀಟ್ರ್ ಅಷ್ಟೇ ಅಲ್ಲ ಅಂತ ಹೇಳಿಬಿಟ್ಟು ಈ ದೇವಸ್ಥಾನನ ವಿಸಿಟ್ ಮಾಡಿದೆ. ಆನಂತರ ನಾನು ಶಿವಯೋಗಿ ಮಂದಿರಕ್ಕೆ ಬಂದೆ. ಆ್ಯಕ್ಚುಲಿ ಐಹೊಳೆ ಪಟ್ಟದಕಲ್ಲು ಕಡೆಯಿಂದ ಹೋದರೆ ಶಿವಯೋಗ ಮಂದಿರ ಫಸ್ಟ್ ಬರುತ್ತೆ. ಆ ಕಡೆ ಬಾದಾಮಿ ಕಡೆಯಿಂದ ಬಂದರೆ ಬನಶಂಕರಿ ಆದಮೇಲೆ ಶಿವಯೋಗಿ ಮಂದಿರ. ಶಿವಯೋಗಿ ಮಂದಿರನ ಕಟ್ಟಿದಂಥವರು ಹಾನಗಲ್ ಕುಮಾರಸ್ವಾಮಿಗಳು. ಸಾಕಷ್ಟು ಜನ ಒಂದು ಸಹಾಯವನ್ನು ತಗೊಂಡು, ಅರಟಾಳ ರುದ್ರಗೌಡರು ಇರ್ಬೋದು, ಶಿವಸಂಗಿ ದೇಸಾಯಿಯವರು ಇರ್ಬೋದು, ಇಂಥ ಮಹನೀಯರೆಲ್ಲ ಸೇರಿಕೊಂಡು ಕಟ್ಟಿರ್ತಕ್ಕಂಥದ್ದು ಶಿವಯೋಗಿ ಮಂದಿರ. ಶಿವಯೋಗಿ ಮಂದಿರಗಳಿಗೆ ಇಲ್ಲಿ ಲಿಂಗಾಯತ ಮಠಗಳಿಗೆ ಏನು ಸ್ವಾಮೀಜಿಗಳು ಏನಿದ್ದಾರಲ್ಲ, ಈ ರೀತಿ ಮಠಗಳಿಗೆ ಸ್ವಾಮೀಜಿಗಳಿಗೆ ಆಗೋರನ್ನ ಇಲ್ಲಿ ತರಬೇತಿಯನ್ನು ಕೊಡ್ತಾರೆ. ಈ ಒಂದು ನಾಡಿಗೆ ಲಿಂಗಾಯತ ಮಠಗಳ ಒಂದು ಕೊಡುಗೆ ತುಂಬ ಇದೆ. ಯಾವುದೇ ಒಂದು ಲಿಂಗಾಯತ ಮಠಕ್ಕೆ ಹೋದರೂ ಅಲ್ಲಿ ದಾಸೋಹ ಪರಂಪರೆ ಇರುತ್ತೆ. ಸಿದ್ಧಗಂಗಾ ಮಠ ಇರಬಹುದು, ಸುತ್ತೂರು ಮಠ ಇರ್ಬೋದು, ಅಥವಾ ಕೊಪ್ಪಳದ ಗವಿ ಮಠ ಇರ್ಬೋದು. ಇಲ್ಲೆಲ್ಲ ಸಾವಿರಾರು ಮಕ್ಕಳು ಓದ್ತಾ ಇದ್ದಾರೆ. ಅವರೆಲ್ಲ ಮಠಾಧೀಶರಾಗೋಕ್ಕಿಂತ ಮುಂಚೆ ಇಲ್ಲಿ ತರಬೇತಿಯನ್ನು ತಗೊಂಡಿರ್ತಾರೆ. ಬಸವಾದಿ ಶರಣರ ಒಂದು ದಾಸೋಹ ಪರಂಪರೆಯನ್ನು ಎತ್ತಿಡಿತಾರೆ. ಇಲ್ಲಿ ವಿಭೂತಿ ನಿರ್ಮಾಣ ಕೇಂದ್ರನೇ ಇದೆ. ಇಲ್ಲಿ ಶುದ್ಧ ಒಂದು ದೇಸಿ ಆಕಳಿನಿಂದನೇ ಮಾಡೋದ್ರಿಂದ ಇಲ್ಲಿ ಒಂದು ವಿಭೂತಿಗೂ ಕೂಡ ಸಾಕಷ್ಟು ಬೇಡಿಕೆ ಇದೆ. ಹೊರಗಡೆ ಸಿಗುವಂಥ ವಿಭೂತಿ ಅಷ್ಟು ಕ್ವಾಲಿಟಿದಿರಲ್ಲ ಅಂತ ಇಲ್ಲಿಂದ ಜನ ತೊಗೊಂಡು ಹೋಗ್ತಾರೆ. ವಿಭೂತಿ ಕೇಂದ್ರದಿಂದನೇ ಇಲ್ಲಿ ಇಬ್ಬರು ಪಶುಪಾಲಕರು ಕೂತ್ಕೊಂಡಿದ್ರು. ನನಗೂ ಕೂಡ ಕುತೂಹಲ ಇದ್ದರಿಂದ ಹೇಗೆ ಈ ದನಗಳು ಅಂದರೆ ಇವೆಲ್ಲ ದೇಸಿ ದನಗಳು, ಇದಕ್ಕೆಲ್ಲ ಸಾಕುವಂಥ ವ್ಯವಸ್ಥೆಯನ್ನು ಮಾಡಿಟ್ಟಿದ್ದಾರೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.